ಬಸವ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ವೈದ್ಯಶ್ರೀ ಮಾಡುವ ಅನಂತ ಶರಣಾರ್ಥಿಗಳು. ಆದ್ಮೇಲೆ ಬೆನ್ನು ನೋವಿನ ಸಮಸ್ಯೆಗಾಗಿ ಯೋಗ ಅಂತಕ್ಕಂಥರ ಬಗ್ಗೆ ಮಾತಾಡ್ತಾ ಇದ್ವಿ. ಬೆನ್ನು ನೋವಿನ ಸಮಸ್ಯೆಗಾಗಿ ನಿಮಗೆ ಹಲವಾರು ಅಕ್ಯುಪ್ರೆಷರ್ ಪಾಯಿಂಟ್ಸ್ಗಳು ಕೂಡ ಬರ್ತವೆ. ಯಾರಿಗೆ ಬೆನ್ನು ಇದೆ ಅವರು ಈ ಕತ್ತು ನೋವಿದ್ರೆ ಈ ಭಾಗದಲ್ಲಿ ಹೆಚ್ಚು ಪ್ರೆಸ್ ಮಾಡ್ಕೋಬೇಕು. ಅಂದರೆ ನಿಮ್ಮ ಹೆಬ್ಬೆರಳಿನ ಒಂದು ಈ ಮಧ್ಯದ ಭಾಗ ಇಲ್ಲಿ ಹೆಚ್ಚು ಪ್ರೆಸ್ ಮಾಡ್ಕೋಬೇಕು. ಇದರಿಂದ ಕತ್ತು ನೋವು ನಿವಾರಣೆ ಆಗ್ತದೆ. ಕೆಳಗೆ ಲೋವರ್ ಬ್ಯಾಕಲ್ಲಿ ಪೇನ್ ಇದ್ದರೆ ಈ ಭಾಗದಲ್ಲಿ ಹೆಚ್ಚು ನೀವು ಪ್ರೆಸ್ ಮಾಡ್ಕೋಬೇಕು. ಈ ಭಾಗದಲ್ಲಿ ಅಥವಾ ಒಂದು ಪೆನ್ನನ್ನು ತೊಗೊಂಡು ಈ ರೀತಿಯಾಗಿ ಅದ್ರ ಮೇಲೆ ಉರುಳಿಸಿದರೂ ಕೂಡ ಅದು ಪೇನ್ ಕಡಿಮೆ ಆಗ್ತದೆ. ಇಲ್ಲಾಂದರೆ ಈ ರೀತಿಯಾಗಿ ನಿಧಾನವಾಗಿ ನೀವು ಒಂದೊಂದೇ ಪಾಯಿಂಟನ್ನು ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡಿರೋ ಜಾಗದಲ್ಲಿ ಹೆಚ್ಚು ಸಾಧ್ಯವಾದಷ್ಟು ಒತ್ತಡವನ್ನು ಹಾಕಬೇಕು. ಹೀಗೆ ಎಲ್ಲಿ ಒತ್ತಡ ಹಾಕ್ತಿರಲ್ಲ, ಅಕಸ್ಮಾತ್ ಅಲ್ಲಿ ಜಾಸ್ತಿ ನೋವು ಬರ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಸಮಸ್ಯೆ ಇದೆ ಅಂತ ಅರ್ಥ. ಅಕ್ಯುಪ್ರೆಷರ್ ಮತ್ತು ಅಕ್ಯುಪಂಕ್ಚರ್ ಅಂತಕ್ಕಂಥ ಚಿಕಿತ್ಸೆಗಳು ಹೆಚ್ಚು ಚೈನಾ ಮತ್ತು ಈ ಜಪಾನ್ ದೇಶಗಳಲ್ಲಿ ವ್ಯಾಪಕವಾಗಿದೆ. ಚೈನಾದಲ್ಲಿ ಅತಿ ಹೆಚ್ಚು ಅಕ್ಯುಪ್ರೆಷರ್ ಚಿಕಿತ್ಸೆ, ಅಕ್ಯುಪಂಕ್ಚರ್ ಚಿಕಿತ್ಸೆ. ಅದಕ್ಕೆ ಅವ್ರಿಗೆ ಆಯಾಸ ಕೂಡ ಜಾಸ್ತಿ. ನಾವೆಲ್ಲದಕ್ಕೆ ಔಷಧಿ ತಿಂದು 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 ಹಾಳಾಗ್ತಾ ಇದೆ. ನೋಡಿ, ಈ ಭಾಗದಲ್ಲಿ ನಮ್ಮ ಬೆನ್ನು ಹುರಿಗೆ ಬೇಕಾಗಿರ್ತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಪಾಯಿಂಟ್ ಇದೆ. ಹೀಗೆ ಗೊತ್ತಾಯ್ತಲ್ಲ, ಇದನ್ನು ನೀವು ಪ್ರೆಸ್ ಮಾಡ್ಕೊಳ್ತಾ ಇರೋದು. ಅದರ ಜೊತೆಗೆ ಕಟಿ ಸ್ನಾನ ಅಂತ ಹೇಳಿದ್ರೆ ನಿಮ್ಮ ಮನೇಲಿ ನೀರು ಬರ್ತಿರ್ತದಲ್ಲ, ಅದಕ್ಕೇನು ಮಾಡೋದು, ಆ ನಲ್ಲಿಗೆ ನೀವು ನಿಧಾನವಾಗಿ ನಿಮ್ಮ ಬೆನ್ನನ್ನು ಈ ರೀತಿಯಾಗಿ ತೋರಿಸಿ ನಿಂತ್ಕೊಳ್ಳೋದು. ಆದರೆ ಆ ನಲ್ಲಿ ನೀರು ಏನಾಗಬೇಕು, ನಿಮ್ಮ ಬೆನ್ನಿನ ಮೇಲೆ ನಿರಂತರವಾಗಿ ಬೀಳ್ತಾ ಇರಬೇಕು. ಅಥವಾ ಅದು ಆಗಲಿಲ್ಲ ಅಂದರೆ ನೀವೇನು ಮಾಡೋದು ಅಂತ ಹೇಳಿದ್ರೆ ಈ ಮಡ್ ಪ್ಯಾಕ್ ಅಂತ ಹಾಕೋಬೇಕಾಗುತ್ತೆ. ಮಡ್ ಪ್ಯಾಕ್ ಅಂದರೆ ಎರಿ ಮಣ್ಣು ಅಂತ ಬರ್ತದೆ, ಕಪ್ಪು ಮಣ್ಣು. ಅದನ್ನು ಚೆನ್ನಾಗಿ ಸೋದಿಸಿ ಹಳ್ಳಿಲ್ಲದೆ ಇರತಕ್ಕಂಥ ಮಣ್ಣನ್ನು ಚೆನ್ನಾಗಿ ಕಲಸಿ ಅದನ್ನೇನು ಮಾಡೋದು, ಒಂದು ಬಟ್ಟೆ ಒಳಗಡೆ ಹಾಕಿ ಒಂದು ದಿಂಬು ಥರ ಮಾಡೋದು. ಗೊತ್ತಾಯ್ತಲ್ಲ, ದಿಂಬು ಥರ ಹಸಿ ಮಣ್ಣು ಒಳಗಡೆ ಹಾಕಿ ಮೇಲೆ ಎರಡು ಬಟ್ಟೆನ ಈ ರೀತಿ ಮಡಚೋದು, 4 ಮೂಲೆ ಮಡಚಿ ಅದನ್ನು ಬೆನ್ನಿನ ಮೇಲೆ ಇಡೋದು. ಅದನ್ನು ಬೆನ್ನಿನ ಮೇಲೆ ಇಟ್ಟು ಹೊಟ್ಟೆ ಮೇಲೆ ಮಲ್ಕೊಳ್ಳೋದು. ಈ ರೀತಿ ಮಲ್ಕೊಂಡು ನೀವು 15ರಿಂದ 20 ನಿಮಿಷದ ನಂತರ ನೀವು ಆ ಒಂದು ಪ್ಯಾಕನ್ನು ತೆಗೆದು ಸ್ವಲ್ಪ ಭುಜಂಗಾಸನ ಮತ್ತು ಶಲಭಾಸನ, ಪವನಮುಕ್ತಾಸನ, ಈ 3 ಆಸನಗಳನ್ನು ಮಾಡಿದ್ರೆ ನಿಮ್ಮಲ್ಲಿ ಆ ಒಂದು ಏನು ಡಿಜನ್ರೇಷನ್ ಆಗಿರ್ತದೆ ಅದು ಕೂಡ ಕಡಿಮೆ ಆಗ್ತದೆ. ಸ್ಲಿಪ್ ಡಿಸ್ಕ್ ಇದರಿಂದ ಬಹಳ ಬೇಗ ನಿವಾರಣೆ ಆಗ್ತದೆ. ಸಯಾಟಿಕ ಪೇನು ಕೂಡ ಕಡಿಮೆ ಆಗ್ತದೆ. ಕೆಲವು ಜನರಿಗೆ ಕಾಲಿಗೆಲ್ಲ ಎಳಿತಿರ್ತದೆ ಪೇನು, ಅದು ಕೂಡ ಇದರಿಂದ ಕಡಿಮೆ ಆಗ್ತದೆ. ಎಷ್ಟು ವಿಷ ಇರ್ತದೆ ಅಂದರೆ, ನಮ್ಮ ಬೆನ್ನಲ್ಲಿ ಹೊಟ್ಟೆಯಲ್ಲಿ ಹಾಕಿರ್ತಕ್ಕಂಥ ಮಡ್ ಪ್ಯಾಕನ್ನು ಹಾಕಿರ್ತಕ್ಕಂಥ ಮಣ್ಣನ್ನು ನಾವು ಹೊರಗಡೆ ಎಸ್ತಿರ್ತೇವೆ. ಆ ಮಣ್ಣಲ್ಲಿ ಒಂದು ಸಸಿನೂ ಕೂಡ ಬೆಳೆದಿರಲ್ಲ, ಒಂದು ಹುಲ್ಕಡ್ಡಿನೂ ಕೂಡ ಬೆಳೆದಿರಲ್ಲ. ಯಾಕಂದರೆ ಮನುಷ್ಯನ ಶರೀರದಲ್ಲಿರ್ತಕ್ಕಂಥ ವಿಷವನ್ನು ಹೀರ್ಕೊಂಡಿರ್ತಕ್ಕಂಥ ಮಣ್ಣು ಅದು ಕೂಡ ವಿಷಕಾರಿಯಾಗಿರ್ತದೆ. ಅಷ್ಟೊಂದು ವಿಷ ನಮ್ಮ ಮೈಯಲ್ಲಿ ತುಂಬಿಕೊಂಡಿರ್ತದೆ. ಹಾಗಾಗಿ ಅದು ಹೀರ್ಕೊಳ್ತಾ ಹೋದಂಗೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ನೋವನ್ನು ಕೂಡ ನಾವು ಕಡಿಮೆ ಮಾಡ್ಕೋಬೋದು. ಅದಕ್ಕೆ ಮಡ್ ಪ್ಯಾಕ್ ಅಂತ ಕರೀತಾರೆ. ಅದ್ರ ಜೊತೆಗೆ ಹೈಡ್ರೋ ಪ್ಯಾಕ್ ಕೂಡ ಹಾಕೋಬೋದು ನೀವು. ಹೈಡ್ರೋ ಪ್ಯಾಕ್ ಅಂದರೆ ಕಾಟನ್ ಬಟ್ಟೆನ ಚೆನ್ನಾಗಿ ಮಡಚಿಬಿಟ್ಟು ಅದನ್ನು ಬೆನ್ನಿಗೆ ಹಾಕೊಳ್ತಕ್ಕಂಥದ್ದು. ನಿಮಗೆ ಇದಕ್ಕೆಲ್ಲದಕ್ಕೂ ವಾಸಿ ಆಗಲಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಪರಿಹಾರ ಮಾರ್ಗ ಏನಂದರೆ, ನಿಮ್ಮದು ಯಾವುದಿರ್ತದೆ ಅದನ್ನು ನೀವು ಅಭ್ಯಾಸ ಮಾಡಬೇಕು. ಯಾವುದು ಇರ್ತದೆ ಅದನ್ನು ಹತ್ತಿರಕ್ಕೆ ನಿಮ್ಗೆ ಯಾವುದು ಅವೈಲೇಬಲ್ ಇರ್ತದೆ ಅದನ್ನು ಬೇಗ ಮಾಡ್ಕೊಳ್ಬೇಕು. ಒಂದಿಷ್ಟು ಉದ್ದ ಕಾಟನ್ ಬಟ್ಟೆಗೆ ನೀವೇನು ಮಾಡಬೇಕು, ಚೆನ್ನಾಗಿ ಹರಳೆಣ್ಣೆಯಲ್ಲಿ ಒದ್ದೆ ಮಾಡಬೇಕು. ಒದ್ದೆ ಮಾಡಿ ಆ ಕಾಟನ್ ಬಟ್ಟೆನ ಬೆನ್ನು ಹುರಿಯ ಮೇಲೆ ಇಟ್ಟು ಅದಕ್ಕೆ ನೀರಿನ ಹಬೆಯನ್ನು ಹಾಯಿಸ್ಬೇಕು. ಹೆಂಗೆ ಅಂದರೆ, ಕುಕ್ಕರ್ದು ಮೇಲಿನ ವಿಸಿಲನ್ನು ತೆಗೆದು ಆ ವಿಸಿಲ್ಗೆ ನೀವೇನು ಮಾಡಬೇಕು, ಗ್ಯಾಸ್ ಕನೆಕ್ಷನ್ ಪೈಪ್ ಹಾಕಬೇಕು. ವಿಸಿಲನ್ನು ತೆಗೆದು ಆ ಪೈಪ್ ಹಾಕಿದಾಗ ನೀವು ಚೆನ್ನಾಗಿ ನೀರು ಹಾಕಿ ಕುದಿಸ್ತಾ ಇರ್ತೀರ ಕುಕ್ಕರಲ್ಲಿ. ಆ ಹಬೆ ಏನಾಗ್ತದೆ, ಸೀಟಿ ಹಿಡ್ಕೊಂಡಿರ್ತದೆ. ಸೀಟಿ ತೆಗೆದಾಗ ಆ ಪೈಪ್ ಮೂಲಕ ಏನಾಗ್ತದೆ, ಹೊರಗಡೆ ಬರ್ತದೆ. ಆ ಪೈಪಿನ ತುದಿಯಲ್ಲಿ ಅದೇನು ಸ್ಟೀಮ್ ಬರ್ತದಲ್ಲ ಹಬೆ, ಅದನ್ನು ರೋಗಿಯ ಬೆನ್ನಿಗೆ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಕೊಡ್ತಾ ಹೋದರೆ ಆ ಹರಳೆಣ್ಣೆ ಅಬ್ಸರ್ವ್ ಆಗೋದ್ರ ಮೂಲಕ ನಮ್ಮಲ್ಲಿ ಬೆನ್ನುವಿನ ಸಮಸ್ಯೆ ಕಡಿಮೆ ಆಗ್ತದೆ. ನೋಡಿ, ನಾವು ಮಾತಾಡ್ತಾ ಕೆಲವು ಸಂದರ್ಭದಲ್ಲಿ ಹೆಂಗೆ ಕುಂದಿರ್ತೇವೆ ಅಂದ್ರೆ ಹಿಂಗೆ ಕುಂದಿರ್ತೇವೆ. ಇನ್ನು ಕಂಪ್ಯೂಟ್ರಲ್ಲಿ ವರ್ಕ್ ಮಾಡ್ತಕ್ಕಂಥವ್ರು, ಕೆಲಸ ಮಾಡ್ತಕ್ಕಂಥವ್ರದ್ದು ಹಿಂಗೆ ಕೂತ್ಕೊಂಡು ಮಾಡಬೇಕಾಗಿರ್ತದೆ. ಅವ್ರಿಗೆ ಹೆಚ್ಚು ಬೆನ್ನು ಬರ್ತಿರ್ತದೆ. ಅದಕ್ಕೆ ನೀವು ಕೂರ್ತಕ್ಕಂಥ ವಿಧಿವಿಧಾನ ಮೊದಲು ಸರಿಯಾಗಿರ್ಬೇಕು. ಹಿಂಗೆ ನೇರವಾಗಿ ಕೂತ್ಕೊಂಡಿರ್ಬೇಕು. ಅದರಲ್ಲೂ ಕೂಡ ಕೂರ್ಲಿಕ್ಕೆ ಒಂದು ಮಣೆಯನ್ನು ಬಳಸ್ಬೇಕು. ನೋಡಿ, ಮಣೆಯನ್ನು ತೆಗೆದಾಗ ನನ್ನ ಬೆನ್ನು ಬೆಂಡ್ ಆಗ್ತದೆ. ಮಣೆಯನ್ನು ಹಾಕ್ಕೊಂಡ್ರೆ ನನ್ನ ಬೆನ್ನು ನೇರ ಆಗ್ತದೆ. ಅದಕ್ಕೆ ಮಣೆಯಲ್ಲಿ ಕೂರ್ತಕ್ಕಂಥದ್ದನ್ನು ಮೊದಲು ಕಲಿಬೇಕು.
ಗೊತ್ತಾಯ್ತಲ್ಲ. ಇದಾದಮೇಲೆ ಬೆನ್ನುವಿನ ಸಮಸ್ಯೆಗೆ ಇನ್ನೂ ಹಲವಾರು ಆಸನಗಳಿದ್ದಾವೆ. ಆ ಮುಖ್ಯವಾಗಿರ್ತಕ್ಕಂಥ ಆಸನಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿದ್ರೆ ನಿಮ್ಮ ಬೆನ್ನು ಬಹಳ ಬೇಗ ನಿವಾರಣೆ ಆಗೇ ಆಗ್ತದೆ. ಈ ಬೆನ್ನುಗೆ ಒಂದು ಕಪ್ಪಿಂಗ್ ಥೆರಪಿ ಅಂತ ಮಾಡ್ತೀವಿ ನಾವು. ಆ ಕಪ್ಪಿಂಗ್ ಥೆರಪಿಯಿಂದ ನಿಮ್ಮ ಬೆನ್ನಲ್ಲಿರ್ತಕ್ಕಂಥ ಒಂದು ಡಿಜನರೇಷನ್ ತಡಿಲಿಕ್ಕಾಗಿ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿ ಅಲ್ಲಿರ್ತಕ್ಕಂಥ ಕ್ಲಾಟ್ಸ್ನೆಲ್ಲ ನಾವು ರಿಮೂವ್ ಮಾಡ್ತೇವೆ. ಕಪ್ಪಿಂಗ್ ಥೆರಪಿ ಮಾಡಿಸ್ಕೊಂಡ್ರಲ್ಲೂ ಕೂಡ ನಿಮಗೆ ಬಹಳ ಬೇಗ ನಿವಾರಣೆ ಆಗ್ತದೆ. ಈ ರೀತಿ ಮಾಡ್ಬೇಕು ನೋಡಿ. ಈ ರೀತಿ ಮಾಡ್ತಾ ಹೋದರೆ ಕೆಳಭಾಗದ ಬೆನ್ನುಹುರಿಯಲ್ಲಿ ಉಂಟಾಗಿರ್ತಕ್ಕಂಥ ಸ್ಟಿಫ್ನೆಸ್ ಕಡಿಮೆ ಆಗ್ತದೆ ಮತ್ತು ಅಲ್ಲಿರ್ತಕ್ಕಂಥ ನೋವು ಕೂಡ ಕಡಿಮೆ ಆಗ್ತದೆ. ಈ ರೀತಿಯಾಗಿ ಪಾದ ಸಂಚಲನ ಅಂತ ಕರೀತಾರೆ ಅದಕ್ಕೆ. ರಿಲ್ಯಾಕ್ಸ್. ಹೀಗೆ ಅಭ್ಯಾಸ ಮಾಡಬೇಕು. ಗೊತ್ತಾಯ್ತಲ್ಲ. ಇದನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ನಿಮ್ಮಲ್ಲಿ ಸ್ಲಿಪ್ ಡಿಸ್ಕು ಕೂಡ ಸರಿ ಆಗ್ತದೆ. ಅಷ್ಟು ಅತಿ ಅದ್ಭುತವಾಗಿದ್ದು ಲಾಭವನ್ನು ಕೊಡ್ತದೆ. ಈಗ ಬೆನ್ನುಗೆ ಮೊದಲೇನು ಮಾಡಬೇಕಂದ್ರೆ ಈ ರೀತಿಯಾಗಿ ಕಾಲು ಮಡಚ್ಕೋಬೇಕು. ಆ ಚಲನೆ ಮಾಡಿದ ನಂತರ ಈ ರೀತಿ ಮಡಚ್ಕೋಬೇಕು. ಮಡಚ್ಕೊಂಡ್ಮೇಲೆ ಒಂದು 10 ಸೆಕೆಂಡ್ ಇಲ್ಲೇ ಈ ರೀತಿ ಹೋಲ್ಡ್ ಮಾಡಬೇಕು. 1 2 3 4 5 6 7 8 9 10 ಈ ರೀತಿ 10 ಸೆಕೆಂಡ್ ಇಲ್ಲೇ ಹಿಡ್ಕೊಂಡು ನಿಂತ್ಕೊಂಡ್ಮೇಲೆ ನಿಧಾನವಾಗಿ ನಿಮ್ಮೆರಡು ಕೈಗಳನ್ನ ಅಗಲ ಮಾಡ್ಕೋಬೇಕು. ಇದಾದ ತಕ್ಷಣ ನಿಧಾನವಾಗಿ ನಿಮ್ಮ ಕಾಲನ್ನು ಎಡಗಡೆ ತಿರುಗಿಸ್ಕೋಬೇಕು. ಎರಡು ಕಾಲನ್ನ ಈ ರೀತಿ ಉದ್ದ ಮಾಡ್ಕೋಬೇಕು. ದೀರ್ಘವಾಗಿ ಶ್ವಾಸ ಪ್ರಶ್ವಾಸ ಮಾಡಬೇಕು. ಪಾದಾಂಗುಷ್ಟಾಸನ ಅಂತ ಕರೀತಾರೆ. ಸೂಕ್ತ ಪಾದಾಂಗುಷ್ಟಾಸನ. ಇದಾದಮೇಲೆ ನಿಧಾನವಾಗಿ ಈ ರೀತಿ ಮಡಚಬೇಕು. ಮತ್ತೆ ವಾಪಸ್ ಬರಬೇಕು. ಇದೇ ರೀತಿ ಇನ್ನೊಂದು ಕಡೆ ಕೂಡ ಮಾಡಬೇಕು. ಕಾಲನ್ನ ಸ್ಟ್ರೈಟ್ ಮಾಡ್ಕೊಂಡು ಈ ರೀತಿ ಹಿಡ್ಕೋಬೇಕು. ಪಾದತೆಯನ್ನು ಕರೆಕ್ಟಾಗಿ ಹಿಡ್ಕೋಬೇಕು. ಕಾಲು ಮಡಚ್ಕೋಬಾರ್ದು. ವಾಪಸ್ ಬನ್ನಿ. ಈ ರೀತಿಯಾಗಿ ಪವನಮುಕ್ತಾಸನದ ನಂತರ ನೀವು ಸೂಕ್ತ ಪಾದಾಂಗುಷ್ಟಾಸನ, ಪಾರ್ಶ್ವಪಾದಾಂಗುಷ್ಟಾಸನವನ್ನು ಮಾಡಬೇಕಾಗ್ತದೆ. ಇದಾದ ನಂತರ ಮತ್ತೇನು ಮಾಡೋದು, ಒಂದು 10 ಬಾರಿ ರೋಲ್ ಮಾಡೋದು. 1 2 3 4 5 6 7 8 9 10. ರಿಲ್ಯಾಕ್ಸ್. ಹೀಗೆ 10 ಸರಿ ಮಾಡಬೇಕು. ದೀರ್ಘವಾಗಿ ಶ್ವಾಸ ಪ್ರಶ್ವಾಸ ಮಾಡ್ತಾ ಹೋಗಬೇಕು. ಹೀಗೆ ಈ ಅಭ್ಯಾಸಗಳನ್ನು ಕ್ರಮಬದ್ಧವಾಗಿ ಮಾಡ್ತಾ ಹೋಗಬೇಕು. ಈ ಒಂದು ರೋಲಿಂಗ್ ಆದಮೇಲೆ ನೆಕ್ಸ್ಟ್ ಸೇತುಬಂಧಾಸನ ಮಾಡಬೇಕು. ಒಂದಾದ ನಂತರ ಒಂದು. ನಿಮ್ಗೆ ಹೀಗೆ ನಿಂತ್ಕೊಳ್ಳಿಕ್ಕಾಗಿಲ್ಲ ಅಂದರೆ ಕೈಯನ್ನು ಈ ರೀತಿ ಸಪೋರ್ಟ್ ತಗೋಬೇಕು. ವಾಪಸ್. ರಿಲ್ಯಾಕ್ಸ್. ಈ ಎಲ್ಲ ಆಸನಗಳ ನಂತರ ನಿಧಾನವಾಗಿ ನೀವೇನು ಮಾಡಬೇಕು, ಹೊಟ್ಟೆ ಮೇಲೆ ಮಲ್ಕೋಬೇಕು.
ಈಗ ಭುಜಂಗಾಸನ, ತೀರ್ಯಕ ಭುಜಂಗಾಸನ, ಅರ್ಧ ಭುಜಂಗಾಸನ, ಈ 3 ಆಸನಗಳನ್ನು ಮಾಡಿದ್ರೆ ನಿಮ್ಮ ಬೆನ್ನು ವಾಸಿ ಆಗೋದು ಗ್ಯಾರಂಟಿ. ಹೇಗೆ? ಮೊದಲು ಅರ್ಧ ಭುಜಂಗಾಸನ. ಒಂದು, ಇಷ್ಟೇ ಮೇಲೆ ಎತ್ತಬೇಕು. 2, 3, 4, 5. ಫುಲ್ಲು ಎನರ್ಜೆಟಿಕ್ ಆಗಿ ಮಾಡಬೇಕು, ಮೈಂಡ್ಫುಲ್ಲಾಗಿ ಮಾಡಬೇಕು. ಈ ಬೆನ್ನು ಬರಲಿಕ್ಕೆ ಒಂದು ಕಾರಣ ಅಂದರೆ ಮಾನಸಿಕ ಸಮಸ್ಯೆನೂ ಕೂಡ. ಗೊತ್ತಾಯ್ತಾ? ಯಾರಿಗೆ ಸ್ಟ್ರೆಸ್ಸು ಟೆನ್ಷನ್ ಇರ್ತದೆ ಅವ್ರಿಗೆ ಬೆನ್ನು ಜಾಸ್ತಿ ಆಗುತ್ತೆ. ಈಗ ಅಮೇರಿಕದಲ್ಲಿ ತುಂಬ ಚೆನ್ನಾಗಿ ರೋಡ್ ಇದ್ದರೂ ಕೂಡ ಅಲ್ಲಿ ಬೆನ್ನು ಜಾಸ್ತಿ ಇದೆ. ಯಾಕಂದರೆ ಅಲ್ಲಿ ಮಾನಸಿಕ ಒತ್ತಡನೂ ಕೂಡ ಜಾಸ್ತಿ ಇದೆ. ಅದಕ್ಕಾಗಿ ನಾವು ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಂಡು ಅಭ್ಯಾಸ ಮಾಡಿದ್ರೆ ಮಾತ್ರ ವಾಸಿ ಆಗ್ತದೆ. ಮನಸ್ಸಿನಲ್ಲಿ 108 ಆಲೋಚನೆ ವಿಚಾರಗಳನ್ನು ತುಂಬಿಕೊಂಡು ನಕಾರಾತ್ಮಕವಾಗಿ ವಿಚಾರ ಮಾಡಿದ್ರೆ ಯಾವುದೂ ಲಾಭ ಕೊಡಲ್ಲ. ಇಷ್ಟೇ ಮೇಲೆತ್ತದು. ಇದಕ್ಕೆ ಅರ್ಧ ಭುಜಂಗಾಸನ ಅಂತ ಕರೀತಾರೆ. ಇದಾದ್ಮೇಲೆ ಪೂರ್ಣ ಭುಜಂಗಾಸನ. ದೀರ್ಘವಾಗಿ ಶ್ವಾಸ ಪ್ರಶ್ವಾಸ ಮಾಡಬೇಕು. ನಿಧಾನವಾಗಿ ವಾಪಸ್ ಬನ್ನಿ. ಪೂರ್ಣ ಭುಜಂಗಾಸನದಲ್ಲಿ ನಿಮ್ಮ ಕೆಳಭಾಗದ ಬೆನ್ನು ಹುರಿಯನ್ನು ಗಮನಿಸ್ತಾ ಹೋಗಬೇಕು. ಇದಾದ್ಮೇಲೆ ಏನು ಮಾಡೋದು? ನಿಧಾನವಾಗಿ 2 ಕೈಗಳನ್ನ ಈ ರೀತಿ ಲಾಕ್ ಮಾಡ್ಕೋಬೇಕು. ತೀರ್ಯಕ ಭುಜಂಗಾಸನ, ಎದೆ ಹತ್ತಿರ ತೆಗೆದುಕೊಂಡ್ಬರ್ಬೇಕು. ನಿಧಾನವಾಗಿ ಎಡಭಾಗಕ್ಕೆ ಮೊದಲು ತಿರುಗಬೇಕು. ಬಲಭಾಗದ ಹಿಂಬಡಿಯನ್ನು ನೋಡಬೇಕು. 10 ಸೆಕೆಂಡ್ ಅಲ್ಲೇ ಇರಬೇಕು. 10 ಸೆಕೆಂಡ್ ನಂತರ ನಿಧಾನವಾಗಿ ಬಲಗಡೆ ತಿರುಗಬೇಕು. ಎಡಭಾಗದ ಹಿಂಬಡಿಯನ್ನು ನೋಡಬೇಕು. ನಿಧಾನ ಉಸಿರು ತೆಗೆದುಕೊಳ್ತಾ ಮತ್ತೆ ಮೇಲೆ. ಉಸಿರು ಬಿಡುತ್ತಾ ಕೆಳಗೆ. ಹೀಗೆ ನಿಧಾನವಾಗಿ 2 ಕೈಯನ್ನು ಅಗಲ ಮಾಡಿಕೊಂಡು ಏಕಪಾದ ಶಲಭಾಸನ. ವಾಪಸ್. ವಾಪಸ್. ಹೀಗೆ ಏಕಪಾದ ಶಲಭಾಸನವನ್ನು ಮಾಡಬೇಕು. ಈ ಆಸನಗಳ ನಂತರ ನೀವು ಬಹಳ ಮುಖ್ಯವಾಗಿ ರಿಲ್ಯಾಕ್ಸೇಷನಲ್ಲಿ ನಿಮ್ಮ ಬೆನ್ನನ್ನು ಸರಿಯಾಗಿ ಹದಗೊಳಿಸ್ಬೇಕಾಗ್ತದೆ. ಹೇಗೆ ನೀವು ರಿಲ್ಯಾಕ್ಸೇಷನ್ ಮಾಡಬೇಕು, ಬೆನ್ನುವನ್ನು ಹೇಗೆ ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ಈ ರಿಲ್ಯಾಕ್ಸೇಷನ್ ಟೆಕ್ನಿಕ್ಗಳು ಸಹಾಯ ಮಾಡ್ತವೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ನೋಡೋಣ. ಈಗ ಡಿಸ್ಕ್ ಬಲ್ಜ್ ಅಂದರೆ ಇವೆಲ್ಲ ಕಂಪ್ರೆಸ್ ಆಗಿಬಿಡ್ತದೆ ಡಿಸ್ಕ್ಗಳ ಮಧ್ಯೆ. ಅದನ್ನು ಸ್ವಲ್ಪ ಎಳಿಬೇಕು. ಆ ಎಳಿಲಿಕ್ಕಾಗಿ ಒಂದು ರಿಲ್ಯಾಕ್ಸೇಷನ್ ಟೆಕ್ನಿಕ್ ಇದೆ. ಆ ರಿಲ್ಯಾಕ್ಸೇಷನ್ ಟೆಕ್ನಿಕ್ ನೀವು ಸರಿಯಾಗಿ ಮಾಡಿದ್ರೆ ಸ್ಪೈನಲ್ ಕಾರ್ಡ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂತ ಅದು ನೀವು ಮಾಡಿದ್ರೆ ನಿಮ್ಮ ಬೆನ್ನು ಹುರಿ ಸ್ಟ್ರೆಚ್ ಆಗಿ ಅದು ಮತ್ತೆ ರೀಸೆಟ್ಟಿಂಗ್ ಆಗುತ್ತೆ. ತುಂಬ ಇಂಪಾರ್ಟೆಂಟು. ಅದೇನಾಗುತ್ತೆ, ಮೇಲೆ ಕೆಳಗೆ 2 ಕಡೆಗೂ ಸಮಾನವಾಗಿ ಎಳಿತದಿಂದ ನಿಮ್ಮ ಬೆನ್ನು ಹುರಿಯಲ್ಲಿರ್ತಕ್ಕಂಥ ಎಲ್ಲ ಡಿಸ್ಲೊಕೇಶನ್ನನ್ನು ಕೂಡ ಅದು ಮತ್ತೆ ಪ್ರಾಪರ್ ಸ್ಟೇಜಿಗೆ ತರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತದೆ. ಅದನ್ನು ಹೇಗೆ ಮಾಡಬೇಕು ಅಂದರೆ, ಇಲ್ಲಿ ನೋಡಿ, ಇದೊಂದು ಮಣೆ ಇದೆ. ಈ ಮಣೆ ಮೇಲೆ ನೀವು ಈ ರೀತಿ ಬೆಡ್ಶೀಟ್ ಹಾಕೋಬೇಕು, ಅಥವಾ ಬೆಡ್ಶೀಟನ್ನೇ ಸ್ವಲ್ಪ ದಪ್ಪವಾಗಿ ಇಟ್ಕೊಂಡ್ರೂ ಕೂಡ ಪರವಾಗಿಲ್ಲ. ಈ ರೀತಿ ಹಾಕೋಬೇಕು. ಇದನ್ನು ಎಕ್ಸಾಕ್ಟ್ ನಿಮ್ಮ
ಬೆನ್ನು ಹುರಿಗೆ ಬರೋ ಥರ ಇಟ್ಕೋಬೇಕು. ಮಿಡ್ಲ್ ಸ್ಪೈನಲ್ ಕಾರ್ಡ್ ಇದೆಯಲ್ಲ, ಆ ಸ್ಪೈನಲ್ ಕಾರ್ಡಿಗೆ ಇದು ಈ ರೀತಿ ಬರಬೇಕು. ಗೊತ್ತಾಯ್ತಲ್ಲ? ಇನ್ನು ಚೆನ್ನಾಗಿ ರೋಲ್ ಮಾಡಿ ಇಟ್ಕೊಂಡಿರ್ಬೇಕು. ಈಗ ನೀವೇನು ಮಾಡಬೇಕಂದ್ರೆ ಇದ್ರ ಮೇಲೆ ಈ ರೀತಿ ಕುತ್ಕೋಬೇಕು. ಕುತ್ಕೊಂಡ್ಮೇಲೆ ನಿಧಾನವಾಗಿ ಈ ರೀತಿ ಕಾಲನ್ನ ಚಾಚ್ಕೋಬೇಕು. ನಿಧಾನವಾಗಿ ಈ ರೀತಿ ಮಲ್ಕೋಬೇಕು. ಇದು ನೋಡಿ, ಕರೆಕ್ಟಾಗಿ ನಮ್ಮ ಬೆನ್ನು ಹುರಿಗೆ ಈ ರೀತಿ ಬರಬೇಕಿದು ಮಿಡ್ಲಲ್ಲಿ. ಈಗೇನು ಮಾಡಬೇಕು, ಕಾಲನ್ನು ಸ್ವಲ್ಪ ಅಗಲ ಮಾಡಬೇಕು. ಆಮೇಲೆ ಎರಡು ಕಾಲನ್ನು ಜೋಡಿಸ್ಕೋಬೇಕು. ಎರಡು ಕೈಗಳ ಮೇಲೆ ತೆಗೆದುಕೊಂಬನೆ. ಈ ರೀತಿಯಾಗಿ ದೀರ್ಘವಾಗಿ ಉಸಿರಾಟ ಮಾಡ್ತಾ ಹೋಗ್ಬೇಕು. ಗೊತ್ತಾಯ್ತಲ್ಲ? ಅಂದರೆ ನಿಮ್ಮ ಸೊಂಟದ ಕೆಳಗಡೆ ಇರತಕ್ಕಂಥ ಈ ಒಂದು ಭಾಗ ಇದಕ್ಕಿಂತ ಸ್ಪೈನಲ್ ಕಾರ್ಡ್ಗಿಂತ ಸ್ವಲ್ಪ ಹೈಟಲ್ಲಿ ಇರಬೇಕು. ಇದೆರಡು ಒಂದೇ ಹಂತದಲ್ಲಿದ್ದರೆ ನಿಮಗೆ ಸ್ಟ್ರೆಚಿಂಗ್ ಆಗಲ್ಲ. ಇದೇನಾಗಿರ್ಬೇಕು ನೋಡಿ, ಇದು ಸ್ವಲ್ಪ ಹೈಟ್ ಕಡಿಮೆ ಇದೆ, ಇದು ಸ್ವಲ್ಪ ಜಾಸ್ತಿ ಹೈಟ್ ಇದೆ. ಆ ರೀತಿ ಇದಕ್ಕೆ ನೀವು ಸರಿಯಾಗಿ ಸೆಟ್ಟಿಂಗ್ ಮಾಡ್ಕೋಬೇಕು. ಇದು ಸ್ವಲ್ಪ ಜಾಸ್ತಿ ಹೈಟ್ ಇರಬೇಕು. ಗೊತ್ತಾಯ್ತಲ್ಲ? ಹೀಗೆ ಇಟ್ಕೊಂಡು ಏನು ಮಾಡಬೇಕು, ಇದ್ರ ಮೇಲೆ ಈ ರೀತಿ ಕುತ್ಕೊಳ್ಳೋದು. ಕುತ್ಕೊಂಡ ನಂತರ ನಿಧಾನವಾಗಿ ಬೆನ್ನಿಗೆ ಮತ್ತು ಕೆಳಭಾಗದಲ್ಲಿ ಮೇಲ್ಭಾಗದಲ್ಲಿ ಸರಿಯಾಗಿ ಸ್ಟ್ರೆಚಿಂಗ್ ಇರಬೇಕು. ಅಕಸ್ಮಾತ್ ಕೆಳಗಡೆ ಜಾಸ್ತಿ ಎಳೆತಾ ಇಲ್ಲ ಅಂದರೆ ನೀವೇನು ಮಾಡೋದು, ಕೆಳಗಡೆ ಜಾಸ್ತಿ ಸ್ವಲ್ಪ ಬೆಂಡ್ ಆಗಬೇಕು. ಎಕ್ಸಾಕ್ಟಾಗಿ ಈ ರೀತಿ ಇರಬೇಕು. ಕೆಳಗಡೆ ನಡೀತಾ ಇರಬೇಕು, ಮೇಲ್ಗಡೆ ನಡೀತಾ ಇರಬೇಕು. ಅಕಸ್ಮಾತ್ ಇದು ಸ್ವಲ್ಪ ಹಿಂದೆ ಈ ಥರ ಬಂದರೆ ಕೆಳಗಡೆ ಸ್ಟ್ರೆಚಿಂಗ್ ಇರಲ್ಲ. ಅದಕ್ಕೆ ನೀವೇನು ಮಾಡೋದು, ಈ ಒಂದು ಮಣೆಯನ್ನು ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು ಕೆಳಗೆ ಮೇಲೆ. ಅಂದರೆ ಕೆಳಗಡೆನೂ ಕೂಡ ಎಳಿಬೇಕು, ಮೇಲ್ಗಡೆನೂ ಕೂಡ ಎಳಿಬೇಕು. ದೀರ್ಘವಾಗಿ ಶ್ವಾಸ ಪ್ರಶ್ವಾಸ ಮಾಡಿ. ಈ ರೀತಿ ಒಂದು 10 ರಿಂದ 15 ನಿಮಿಷ ಮಲ್ಕೋಬೇಕು. ಸರ್ವೈಕಲ್, ಥೋರಾಸಿಕ್, ಲಂಬರ್, ಸ್ಯಾಕ್ರಮ್, ಕಾಕಿಕ್ಸ್ ಅಂತಕ್ಕಂಥ ಭಾಗಗಳಿರ್ತವೆ ಸ್ಪೈನಲ್ ಕಾರ್ಡಲ್ಲಿ. ಆ ಎಲ್ಲ ಭಾಗಗಳನ್ನು ಕೂಡ ಸ್ಟ್ರೆಚಿಂಗ್ ಮಾಡೋದ್ರ ಮೂಲಕ ನಮ್ಮ ಸ್ಪೈನಲ್ ಕಾರ್ಡನ್ನು ತುಂಬ ಆಕ್ಟಿವ್ ಆಗಿ ವ್ಯವಸ್ಥಿತವಾದ ರೀತಿಯಲ್ಲಿ ಒಂದಿಷ್ಟು ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ಈ ಒಂದು ಸ್ಟ್ರೆಚಿಂಗು ಒಳ್ಳೆ ಕೆಲಸ ಮಾಡ್ತದೆ. ದೀರ್ಘವಾಗಿ ಉಸಿರಾಟ ಮಾಡಬೇಕು. ಈ ರೀತಿ ಮಲ್ಕೋಬೇಕು. ಇದಾದ್ಮೇಲೆ ಏನು ಮಾಡ್ಬೇಕಂದ್ರೆ ನಿಧಾನವಾಗಿ ಒಂದು 10 ರಿಂದ 15 ನಿಮಿಷ ಮಲ್ಕೋಬೇಕು. ಅದಾದಮೇಲೆ ಎರಡು ಕಾಲನ್ನ ಮಡಚಬೇಕು. ಹೇಗೆ ವಾಪಸ್ ಬರಬೇಕು ಅದು ಭಾಳ ಮುಖ್ಯ. ಹೇಗೇಗೋ ಬರೋಂಗಿಲ್ಲ, ಇದೇ ರೀತಿಯಾಗಿ ನೀವು ವಾಪಸ್ ಬರಬೇಕು. ಎರಡು ಕಾಲುಗಳನ್ನ ಈ ರೀತಿ ಮಡಚ್ಕೋಬೇಕು. ಎಷ್ಟೇ ಬೆನ್ನಲ್ಲಿ ಸಮಸ್ಯೆ ಇದ್ದರೂ ಕೂಡ, ಎಷ್ಟೇ ಹಳೆ ನೋವಿದ್ರೂ ಕೂಡ ನೀವು ಸರಿಯಾಗಿ ಮಾಡಿದರೆ ವಾಸಿ ಆಗುತ್ತೆ. ಮಡಚ್ಕೊಂಡ ಮೇಲೆ ಕಾಲನ್ನ ನಿಧಾನವಾಗಿ ಇದನ್ನು ಈ ರೀತಿ ತೆಗಿಬೇಕು. ಮೊದಲು ಈ ರೀತಿ ಮಾಡ್ಕೋ. ನಿಧಾನವಾಗಿ ಕಾಲನ್ನು ನೇರ ಮಾಡ್ಕೋಬೇಕು. ದೀರ್ಘವಾಗಿ ಉಸಿರಾಡಬೇಕು. ಇದಾದ ಮೇಲೆ ಏನು ಮಾಡಬೇಕು, ನಿಧಾನವಾಗಿ ನಿಮ್ಮ ಎಡಗಡೆ ಅಥವಾ ಬಲಗಡೆ ತಿರುಗಬೇಕು. ತಿರುಗಿದಾಗ ಈ ಹಿಂದಿರ್ತಕ್ಕಂಥದ್ದನ್ನು ಕೂಡ ತೆಗಿಬೇಕು. ತೆಗೆದ್ಮೇಲೆ ನಿಧಾನವಾಗಿ ಮತ್ತೆ ನಿಮ್ಮ ಕಾಲನ್ನು ಮಡಚ್ಕೋಬೇಕು. ಈ ರೀತಿ ಕಾಲು ಮಡಚ್ಕೊಂಡಾಗ ಬೆನ್ನು ಹುರಿ ಪೂರ್ತಿಯಾಗಿ ನೆಲಕ್ಕೆ ಸ್ಪರ್ಶ ಆಗ್ತದೆ. ಯಾವಾಗ ಬೆನ್ನು ಹುರಿ ನೆಲಕ್ಕೆ ಸ್ಪರ್ಶ ಆಗುತ್ತೆ ಆವಾಗ ಸ್ಪೈನಲ್ ಕಾರ್ಡಲ್ಲಿ ಸರಿಯಾಗಿ ರಕ್ತ ಸಂಚಾರ ಆಗ್ತದೆ. ಇಲ್ಲಾಂದರೆ ಸರಿಯಾಗಿ ರಕ್ತ ಸಂಚಾರ ಆಗದೆ
ಅಲ್ಲೇ ಎಲ್ಲ ಕ್ಲಾಟಿಂಗ್ಸ್ಗಳು ಶುರುವಾಗ್ತವೆ. ಈ ರೀತಿ ಮಲ್ಕೊಳ್ಳೋದು. ದೀರ್ಘವಾಗಿ ಉಸಿರಾಟ ಮಾಡಬೇಕು. ಸ್ಪೈನಲ್ ಕಾರ್ಡ್ ಸಂಪೂರ್ಣವಾಗಿ ಬೆನ್ನು ನೆಲಕ್ಕೆ ಸ್ಪರ್ಶವಾಗಿರಬೇಕು. ಇದಾದ ಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಧಾನವಾಗಿ ಎಡಗಾಲ ಮೇಲೆ ಬಲಗಾಲ ಅಥವಾ ಬಲಗಾಲ ಮೇಲೆ ಎಡಗಾಲ ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ನಿಧಾನವಾಗಿ ಹಿಂಗೆ ಬಾಗಿಸಿ ಹಿಡ್ಕೋಬೇಕು. ತೊಟ್ಟಿಲಾಸನ ಅಂತ ಕರೀತಾರೆ, ಕ್ರೆಡಲ್ ಪೋಸ್ಚರ್ ಅಂತ. ಈ ರಿಲ್ಯಾಕ್ಸೇಷನ್ ಆದಮೇಲೆ ಈ ಆಸನ ಮಾಡಲೇಬೇಕು. ಹಿಂಗೆ ಬಾಗಿಸಿ ಜಸ್ಟ್ ಇಷ್ಟು ಇಟ್ಕೋಬೇಕು. ಎದೆನ ಮೇಲೆ ಎತ್ತಬಾರ್ದು, ಕತ್ತು ಮೇಲೆ ಎತ್ತಬಾರ್ದು. ಸಾಧ್ಯವಾದಷ್ಟು ಕಾಲನ್ನು ಎಳಿಲಿಕ್ಕೆ ಪ್ರಯತ್ನ ಮಾಡಬೇಕು. ವಾಪಸ್ ಅದೇ ರೀತಿ ವಿರುದ್ಧ ದಿಕ್ಕಿನಲ್ಲೂ ಕೂಡ ಒಂದು ಕೈನ ಒಳಗಡೆ ಸೇರಿಸ್ಕೋಬೇಕು, ಇನ್ನೊಂದು ಕೈ ಹೊರಗಡೆಯಿಂದ ತೆಗೆದುಕೊಂಡ್ಬರ್ಬೇಕು. ಯಾವ ಕಾಲು ಮೇಲೆ ಬೆಂಡಾಗಿರ್ತದಲ್ಲ ಆ ಕೈ ಒಳಗಡೆಯಿಂದ, ಯಾವ ಕಾಲು ಈ ರೀತಿಯಾಗಿ ಮೇಲ್ಗಡೆಯಿಂದ ಬೆಂಡಾಗಿರ್ತದೆ ಹೊರಗಡೆ, ಆ ಕೈಯನ್ನು ಹೊರಗಡೆಯಿಂದ ತೆಗೆದುಕೊಂಡು ಈ ರೀತಿ ಜೋಡಿಸ್ಕೊಂಡು ಇಷ್ಟೇ ಒಂದು ಪೊಸಿಷನಲ್ಲಿ ಹೋಲ್ಡ್ ಮಾಡಬೇಕು. ಸಾಧ್ಯ ಆದರೆ ಸ್ವಲ್ಪ ಮೇಲೆ ಎತ್ತಬೇಕು, ಆದರೆ ಕತ್ತನೆ ಯಾವತ್ತು ಮೇಲೆ ಎತ್ತಬಾರ್ದು. ಇಷ್ಟೇ ಇರಬೇಕು. ದೀರ್ಘವಾಗಿ ಶ್ವಾಸ ಪ್ರಶ್ವಾಸ ಮಾಡಬೇಕು. ಹೀಗೆ ಯಾವುದೇ ಕಾರಣಕ್ಕೂ ಉಸಿರನ್ನು ಬಿಗಿ ಹಿಡಿಯೋದಾಗಲಿ ಗಟ್ಟಿ ಹಿಡಿಯೋದಾಗಲಿ ಮಾಡಬಾರ್ದು. ಉಸಿರನ್ನು ಬಿಗಿ ಹಿಡಿದ್ರೆ ನಿಮ್ಮಲ್ಲಿ ಏನಾಗ್ತದೆ, ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗ್ತದೆ. ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆದಾಗ ನೀವು ಯಾವುದೇ ಫಿಸಿಕಲಿ ಇಂಬ್ಯಾಲೆನ್ಸನ್ನು ಸರಿ ಮಾಡ್ಕೊಳ್ಳಿಕ್ಕಾಗಲ್ಲ. ಗೊತ್ತಾಯ್ತಲ್ಲ? ಅದಕ್ಕೆ ನೀವು ಡೀಪ್ ಬ್ರೀತಿಂಗ್ ಮಾಡ್ತಾ ಮಾಡ್ತಾ ಉಸಿರನ್ನ ಯಾವತ್ತೂ ಜರ್ಕ್ ಹೊಡೆಯೋದಾಗಲಿ ಉಸಿರನ್ನ ಗಟ್ಟಿ ಹಿಡಿಯೋದಾಗಲಿ ಯಾವತ್ತೂ ಮಾಡಬಾರ್ದು. ಎಷ್ಟು ಆಸನಗಳು ಇವೆಲ್ಲವುಗಳು ನಿಮ್ಮ ಬೆನ್ನು ನೋವಿನ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ತವೆ. ದಯವಿಟ್ಟು ಪೇನ್ ಕಿಲ್ಲರ್ ಔಷಧಿಗಳನ್ನ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ಜೀವನವನ್ನು ನೀವೇ ನಿಮ್ಮ ಕೈಯಾರೆ ನಾಶ ಮಾಡ್ಕೊಳ್ತಾ ಇದ್ದೀರಾ. ಹಾಗಾಗಿ ಈ ಆಸನಗಳ ಮೂಲಕ, ಅದರ ಜೊತೆಗೆ ಮನೆ ಮದ್ದುಗಳ ಮೂಲಕ ನಿಮ್ಮ ಬೆನ್ನುವನ್ನು ನಿವಾರಣೆ ಮಾಡ್ಕೊಳ್ಬೋದು. ಮತ್ತು ಈ ಒಂದು ಬೆನ್ನುವಿನ ಸಮಸ್ಯೆಗಾಗಿ ಮಹಾರಾಸ್ನಾದಿ ಕಾಢ, ಮಹಾವಾತ ವಿಧ್ವಂಸಕ ಟ್ಯಾಬ್ಲೆಟ್ ಬರ್ತದೆ. ಇವೆಲ್ಲವುಗಳನ್ನು ತೆಗೆದುಕೊಂಡ್ರೆ ಮಹಾವಾತ ವಿಧ್ವಂಸಕ ರಸ್ ಅಂತ ಬರ್ತದೆ, ಮಹಾರಾಸ್ನಾದಿ ಕಾಢ ಅಂತ ಬರ್ತದೆ, ಯೋಗರಾಜ ಗುಗ್ಗುಲು ಅಂತ ಬರ್ತದೆ. ಇವೆಲ್ಲವುಗಳ ಕಾಂಬಿನೇಷನ್ನ ಈ ಒಂದು ಒಳ್ಳೆಯ ಅನುಭವಿ ಆಯುರ್ವೇದಿಕ್ ವೈದ್ಯರ ಹತ್ರ ಹೋಗಿ ನೀವು ತೆಗೆದುಕೊಂಡ್ರೆ ಬೆನ್ನು ವಾಸಿಯಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರ್ವ ವೀಕ್ಷಕ ಬಂಧುಗಳಿಗೆ ಅನಂತ ಶರಣಾರ್ಥಿಗಳು.